ನಮಸ್ಕಾರ. ಬುಕ್ಕಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೇಶ್ ಬುಕ್ಕಿನಕೆರೆ. ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದಲ್ಲಿ ಒಳಗೆ ಏನೇನೋ ಆಗ್ತಾ ಇದೆ. ಚಿತ್ರ ವಿಚಿತ್ರ ಘಟನೆಗಳು ನಡೀತಾ ಇದ್ದಾವೆ. ಮುಸುಕಿನ ಗುದ್ದಾಟ ನಡೀತಾ ಇದೆ. ಒಂದ್ ಕಡೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಮತ್ತು ಜೆಡಿಎಸ್ ನಾಯಕರು ಈ ಮೈತ್ರಿ ಇನ್ನಷ್ಟು ಗಟ್ಟಿ ಆಗಬೇಕು ಅನ್ನೋ ರೀತಿಯಲ್ಲಿ ಅಭಿಪ್ರಾಯವನ್ನ ಹೊಂದಿದ್ದಾರೆ. ಆದರೆ ರಾಜ್ಯ ಬಿಜೆಪಿ ನಾಯಕರ ಅಭಿಪ್ರಾಯ ಬೇರೆ ರೀತಿ ಇದೆ. ಅವರ ವರ್ಷನೆ ಬೇರೆ. ಇದರ ಪರಿಣಾಮವಾಗಿ ಈಗ ರಾಜ್ಯಸಭೆಗೆ ಯಾರನ್ನ ಕಳಿಸ್ಬೇಕು ಅನ್ನುವಂಥ ವಿಷಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದಲ್ಲಿ ಭಿನ್ನವಾದಂತಹ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದ್ದಾವೆ. ಭಿನ್ನವಾದಂತಹ ದಾಳಗಳು ಉರುಳಿಸಲ್ಪಡ್ತಾ ಇದ್ದಾವೆ. ಜೆಡಿಎಸ್ ರಾಜ್ಯಸಭೆಗೆ HD ದೇವೇಗೌಡರನ್ನ ಕಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಲೋಚನೆಯನ್ನ ಮಾಡಿದೆ ಮತ್ತು ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೆ ಈಗಾಗಲೇ ಆ ಸಂದೇಶವನ್ನ ಕೊಟ್ಟಿದೆ. ರಾಜ್ಯ ಬಿಜೆಪಿ ನಾಯಕರು DV ಸದಾನಂದ ಗೌಡರನ್ನ ಕಳಿಸ್ಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅದಕ್ಕೆ ನಾನು ತಮ್ಮನೇನಲ್ಲಿ ಗೌಡ ವರ್ಸಸ್ ಗೌಡ ಅಂತ ಹೇಳಿದ್ದು. ದೇವೇಗೌಡ ವರ್ಸಸ್ ಸದಾನಂದ ಗೌಡ ಅನ್ನೋ ರೀತಿಯಲ್ಲಿ ಆಗಿದೆ. ಯಾಕೆ? JDS ನಾಯಕರ ಆಲೋಚನೆ ಏನು? ಬಿಜೆಪಿ ನಾಯಕರು ವಿರೋಧ ಮಾಡ್ತಿರೋದು ಯಾಕೆ? ದೇವೇಗೌಡ ವರ್ಸಸ್ ಸದಾನಂದ ಗೌಡ ಅನ್ನುವಂಥ ಇಶ್ಯೂ ಕ್ರಿಯೇಟ್ ಆಗಿರೋದು ಯಾಕೆ ಅನ್ನುವಂಥದ್ದನ್ನು ಹೇಳ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಬಿಜೆಪಿ JDS ನಾಯಕರು ಮೈತ್ರಿ ಚೆನ್ನಾಗಿದೆ ಅಂತ ಮೇಲ್ನೋಟಕ್ಕೆ ಹೇಳ್ತಿದ್ದಾರೆ. ಆದರೆ ಒಳಗಿರುವಂಥ ಪರಿಸ್ಥಿತಿ ಬೇರೆ. ಮೊದಲಿಂದನೂ ಕೂಡ ಯಡಿಯೂರಪ್ಪ ಮತ್ತು ವಿಜಯೇಂದ್ರಗೆ JDS ಜೊತೆಗೆ ಬಿಜೆಪಿ ಹೋಗೋದು ಇಷ್ಟ ಇಲ್ಲ. ಅದನ್ನ ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೂ ತಿಳಿಸಿದರೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಒಪ್ಕೊಂಡಿಲ್ಲ ಎನ್ನುವ ಕಾರಣಕ್ಕೋಸ್ಕರ ಅನುಸರಿಸ್ಕೊಂಡು ಹೋಗಿ JDS ಜೊತೆಗೆ ಅಂತ ಹೇಳಿರೋ ಕಾರಣಕ್ಕೋಸ್ಕರ ಸುಮ್ಮನಿದ್ದಾರೆ. ಈಗೇನಾಗ್ತಾ ಇದೆ? ಏನಾದರೂ ಮಾಡಿ JDS ಜೊತೆಗೆ ಅಂತರವನ್ನ ಕಾಪಾಡಿಕೊಳ್ಬೇಕು, ಈ ಮೈತ್ರಿಯನ್ನ ಮುರಿಬೇಕು ಅಂತ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ನಿಶ್ಚಯಿಸ ಮಾಡಿರೋ ರೀತಿ ಕಾಣಿಸ್ತಾ ಇದೆ. ಆದ್ರಿಂದ JDS ಅಂದ್ರೆ ಏನು? HD ದೇವೇಗೌಡ ಮತ್ತು HD ಕುಮಾರಸ್ವಾಮಿ, ಅದು ಬಿಟ್ಟರೆ ಬೇರೆ ಏನಿದೆ? ಸೊ ಅವರನ್ನ ವಿರೋಧ ಮಾಡಲಿಕ್ಕೆ ಒಕ್ಕಲಿಗ ನಾಯಕರನ್ನೇ ಎತ್ತು ಕಟ್ತಿದ್ದಾರೆ. ಹಾಸನದಲ್ಲಿ ಪ್ರೀತಮ್ ಗೌಡ, ಮಂಡ್ಯದಲ್ಲಿ ನಾರಾಯಣಗೌಡ, ಉಳಿದಂತೆ ಬೇರೆ ನಾಯಕರು ಅಷ್ಟು ಸುಲಭಕ್ಕೆ ಒಪ್ತಾ ಇಲ್ಲ. ಅಂದರೆ ದೇವೇಗೌಡ ಮತ್ತು ಕುಮಾರಸ್ವಾಮಿಯ ವಿರುದ್ಧ ಮಾತಾಡಲಿಕ್ಕೆ ಒಪ್ತಿಲ್ಲ ಅಂತ ಅನಿಸುತ್ತೆ. ಬೇರೆಯವ್ರ ಕೈಲಿ ಮಾತಾಡಿಸೋದು ಸಾಧ್ಯ ಆಗಿಲ್ಲ. ಸದ್ಯಕ್ಕೆ ಪ್ರೀತಮ್ ಗೌಡ ಮತ್ತು ನಾರಾಯಣಗೌಡ ಅಖಾಡಕ್ಕೆ ಇಳಿದಿದ್ದಾರೆ, ಮಾತಾಡ್ತಿದ್ದಾರೆ. ಸುಮಲತಾ ಮಾತಾಡ್ತಾರೆ, ಆದರೆ ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಅದು ಬಿಟ್ಟಾಕಿ. ಈಗ ದೇವೇಗೌಡರಿಗೆ ಕೌಂಟರ್ ಮಾಡಬೇಕು ಅಂತ ಸದಾನಂದ ಗೌಡರ ಹೆಸರನ್ನ ರಾಜ್ಯಸಭಾ ಚುನಾವಣೆಗೆ ತೇಲ್ಬಿಟ್ಟಿದ್ದಾರೆ. JDS ನಾಯಕರು ಅಷ್ಟೇ. ಅವರು ಇಲ್ಲಿ ಯಡಿಯೂರಪ್ಪದೇನು ಕೇಳೋದು ಅಥವಾ ವಿಜಯೇಂದ್ರನೇನು ಕೇಳೋದು, ನಾವು ನೇರವಾಗಿ ಬಿಜೆಪಿಯ ರಾಷ್ಟ್ರೀಯ ನಾಯಕರ ಜೊತೆ ಮಾತಾಡ್ತೀವಿ ಅಂತೇಳಿ ಬಿಜೆಪಿ ರಾಷ್ಟ್ರೀಯ ನಾಯಕರ ಜೊತೆ ಮಾತಾಡಿದಾರಂತೆ ಆಲ್ರೆಡಿ ಒಂದ್ಸಲ. ಈ ಸಲ ರಾಜ್ಯಸಭೆಗೆ ಹೋಗ್ಲಿಕ್ಕೆ. ಯಾಕೆ ಅಂದರೆ ರಾಜ್ಯಸಭೆಗೆ ಹೋಗ್ಬೇಕು ಅಂದರೆ ಬಿಜೆಪಿ ಸಪೋರ್ಟ್ ಮಾಡಲೇಬೇಕು. ಇನ್ಫ್ಯಾಕ್ಟ್ JDS ಏನೇನೂ ಇಲ್ಲ ಬಿಡಿ, 17 ಸೀಟಲ್ಲಿ ಅವ್ರು ಹೆಂಗ್ ತಾನೇ ರಾಜ್ಯಸಭೆಗೆ ಹೋಗ್ಲಿಕ್ಕೆ ಸಾಧ್ಯ? ಸೊ ಬಿಜೆಪಿ ಕಡೆಯಿಂದನೇ ಹೋಗ್ಬೇಕು. ಬಿಜೆಪಿ ಕಡೆಯಿಂದ ಹೋಗ್ಬೇಕು ಅಂದರೆ ರಾಜ್ಯ ಬಿಜೆಪಿ ನಾಯಕರು ಹೋಗ್ಬೇಕು ಅಂದರೆ ರಾಷ್ಟ್ರೀಯ ಬಿಜೆಪಿ ನಾಯಕರಿಂದ ಹೇಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ದೆಹಲಿ ಮೂಲಕ ಆಪರೇಟರ್ನ ಮಾಡ್ತಿದ್ದಾರೆ. ಕಳೆದ ಬಾರಿ HD ದೇವೇಗೌಡ ರಾಜ್ಯಸಭೆಗೆ ಹೋಗಿದ್ದು ಕಾಂಗ್ರೆಸ್ ಸಪೋರ್ಟಿಂದ. ಕಾಂಗ್ರೆಸ್ಗೆ ಕೈ ಕೊಟ್ಟರು, ಅದು ಬೇರೆ ವಿಷಯ. ಈಗ ಬಿಜೆಪಿ ಕಡೆಯಿಂದ ಹೋಗ್ಬೇಕು. ಪರಿಸ್ಥಿತಿ ಗೊತ್ತಲ್ವಾ? ಅಂದರೆ ಬಿಜೆಪಿಗೆ ಫಾರ್ ಎಕ್ಸಾಂಪಲ್ ಒಂದು ಸೀಟನ್ನು ಆರಾಮಾಗಿ ಬಿಜೆಪಿ ಹೋಗ್ಬಿಡ್ಬೋದು. ಬಿಜೆಪಿಗೆ JDS ಹಂಗಿಲ್ಲ ರಾಜ್ಯಸಭೆಗೆ ಹೋಗ್ಲಿಕ್ಕೆ. ಅದಕ್ಕೋಸ್ಕರ ಬಿಜೆಪಿ ನಾಯಕರಾದಂಥ ಯಡಿಯೂರಪ್ಪ ಮತ್ತು ವಿಜಯೇಂದ್ರನ ವರ್ಷನ್ ಏನು ಅಂದರೆ, ನಾವ್ಯಾಕೆ JDS ಬಿಟ್ಕೊಡ್ಬೇಕು, ಇದು ಅಲಯನ್ಸ್ ಅಲ್ಲ, ನಮಗೆ ಅವರ ಬೆಂಬಲ ಏನು ಬೇಕಾಗಿಲ್ಲ, ಹಾಗಾಗಿ ಬಿಜೆಪಿ ಕ್ಯಾಂಡಿಡೇಟ್ ಹಾಕೋಣ ಅಂತೇಳಿ ಅವರು ಸದಾನಂದ ಗೌಡರ ಹೆಸರನ್ನ ಮುಂದೆ ಮಾಡಿದ್ದಾರೆ. ಪರ್ಟಿಕ್ಯುಲರ್ಲಿ ಸದಾನಂದ ಗೌಡರನ್ನೇ ಯಾಕೆ ಮುಂದೆ ಬಿಟ್ಟಿದ್ದಾರೆ ಅಂತಂದ್ರೆ, ಬಿಜೆಪಿಯ ರಾಷ್ಟ್ರೀಯ ನಾಯಕರು ಹೇಳ್ತಾರಲ್ಲ, ಅಂದರೆ ಒಕ್ಕಲಿಗರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಹಳೆ ಮೈಸೂರು ಭಾಗದಲ್ಲಿ ನಾವು ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತ. ಸೊ ಸದಾನಂದ ಗೌಡರ ಹೆಸರು ಮುಂದೆ ಬಿಟ್ಟರೆ ಒಂದು ಸೆಕೆಂಡ್ ಒಕ್ಕಲಿಗ ಅನ್ನೋ ಕಾರ್ಡನ್ನು ಪ್ಲೇ ಮಾಡ್ದಂಗೆ ಆಗುತ್ತೆ. ಮಾಜಿ ಮುಖ್ಯಮಂತ್ರಿ, ನೋನ್ ಫೇಸು ಇವೆಲ್ಲ ಇರ್ತವೆ. ಅದಲ್ಲದೆ ಈಗ ಉಳಿದ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳಿದಾರಲ್ಲ, ಜಗದೀಶ್ ಶೆಟ್ಟರು ಮತ್ತು ಬಸವರಾಜ ಬೊಮ್ಮಾಯಿ, ಇಬ್ಬರು ಕೂಡ
ಪಾರ್ಲಿಮೆಂಟಲ್ಲಿ ಇದ್ದಾರೆ. ಇಬ್ಬರಿಗೂ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿತ್ತು ಪಾರ್ಟಿ, ಆದರೆ ಸದಾನಂದ ಗೌಡರಿಗೆ ನಿರಾಕರಣೆ ಮಾಡಿತ್ತು. ಈಗ ಮತ್ತೆ ಅವ್ರಿಗೆ ರಾಜ್ಯಸಭೆಗೆ ಕಳಿಸಿದ್ರೆ ಒಕ್ಕಲಿಗರಿಗೆ BJP ಅನ್ಯಾಯ ಮಾಡಿಲ್ಲ ಅನ್ನೋ ಒಂದು ಮೆಸೇಜ್ ಹೋಗುತ್ತೆ. ಒಕ್ಕಲಿಗರನ್ನ ಕಳ್ಸೋಣ, ಸದಾನಂದ ಗೌಡ್ರಿಗೆ ಕಳ್ಸೋಣ ಅನ್ನೋದು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಪ್ಲಾನ್. ಇದು ಸದಾನಂದ ಗೌಡ್ರ ಮೇಲೆ ಪ್ರೀತಿಗಲ್ಲ, ದೇವೇಗೌಡರನ್ನ ಅವಾಯ್ಡ್ ಮಾಡಬೇಕು ಅಂತ. ಬಹಳ ಸ್ಪಷ್ಟ, ರಾಜಕಾರಣದಲ್ಲಿ ಹಿಂಗೆಲ್ಲ ಆಗುತ್ತೆ. ಇವರು ಯಡಿಯೂರಪ್ಪ ಆಗಲಿ ವಿಜಯೇಂದ್ರ ಆಗಲಿ ಇನ್ನೊಬ್ರಾಗಲಿ ಒಪ್ಪಲ್ಲ ಅನ್ನೋದು ದೇವೇಗೌಡ ಮತ್ತು ಕುಮಾರಸ್ವಾಮಿಗೂ ಗೊತ್ತಲ್ಲ. ಸೊ ಆ ಕಾರಣಕ್ಕೋಸ್ಕರ ಅವರು ಇವ್ರನ್ನೇನು ಕನ್ಸಿಡರ್ ಮಾಡ್ತಿಲ್ಲ. ಅವ್ರೇನು ಮಾಡ್ತಾರೆ, ದೆಹಲಿಯಿಂದ ಆಪರೇಟ್ ಮಾಡ್ತಿದ್ದಾರೆ. ಸೊ ಈಗ ರಾಜ್ಯಸಭಾ ಚುನಾವಣಾ ವಿಷಯದಲ್ಲಿ BJP ಮತ್ತು JDS ಮೈತ್ರಿ ನಡುವೆ ಗೌಡ ವರ್ಸಸ್ ಗೌಡ ಅನ್ನೋ ರೀತಿ ಆಗಿದೆ. BJPಯ ರಾಷ್ಟ್ರೀಯ ನಾಯಕರು ಅಂತಿಮವಾಗಿ ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಾಗತ್ತೆ. ಅವರು ದೇವೇಗೌಡ ಅಂದರೆ ದೇವೇಗೌಡರು ಟಿಕೆಟ್ ಫೈನಲ್ ಆಗುತ್ತೆ, ಸದಾನಂದ ಗೌಡ ಅಂದರೆ ಸದಾನಂದ ಗೌಡರು ರಾಜ್ಯಸಭೆಗೆ ಹೋಗೋದು ಪಕ್ಕ ಆಗುತ್ತೆ. ಸೊ ಇಂತಹ ಪರಿಸ್ಥಿತಿ BJP ಮತ್ತು JDS ಮೈತ್ರಿಕೂಟದಲ್ಲಿ ಇದೆ. ಅಲ್ಲೂ ಪರ್ಟಿಕ್ಯುಲರ್ಲಿ ಗೌಡ ವರ್ಸಸ್ ಗೌಡ ಅನ್ನೋ ರೀತಿ ಆಗಿದೆ. ಇದೊಂದು ಬೆಳವಣಿಗೆ ನಡೀತಾ ಇತ್ತು. ಆ ವಿಡಿಯೋವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ. ವಿಡಿಯೋ ಇಷ್ಟ ಆದರೆ ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಗೌಡ ವರ್ಸಸ್ ಗೌಡ ಕಿತ್ತಾಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬುಕ್ಕಿನಕೆರೆ ಡೈರಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.